ಯಾವ ಥರ ಪೇಪರ್ ಅವಲಕ್ಕಿ ಒಗ್ಗರಣೆನ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಯಾವ್ಯಾವ ಸಾಮಗ್ರಿ ಬೇಕು ಅಂತ ನೋಡೋಣ. ಇವಾಗ ಈಗ ಪೇಪರ್ ಅವಲಕ್ಕಿ ಒಗ್ಗರಣೆಗೆ ಯಾವ್ಯಾವ ಸಾಮಾನು ಬೇಕು ಅಂತ ನೋಡ್ಕೊಳ್ಳೋಣ. ಉದ್ದಾಗಿ ಹೆಚ್ಚಿರೋ ಒಂದೆರಡು ಮೆಣಸಿನ್ಕಾಯಿ ಮತ್ತು ಒಂದೆರಡು ಈರುಳ್ಳಿ, ಕೊತ್ತಂಬರಿ ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಒಣ ಕೊಬ್ಬರಿ, ಕರಿಬೇವು, ಪುಟಾಣಿ ಮತ್ತು ಶೇಂಗಾ, ಉಪ್ಪು, ಸಕ್ಕರೆ, ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ. ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಒಗ್ಗರಣೆ ಮಾಡೋಣ. ಯಾವ ಸಾಮಗ್ರಿ ಬೇಕು ಅಂತ ನೋಡ್ಕೊಂಡ್ವಲ್ಲ, ಹಾಗೆ ಈಗ ಒಗ್ಗರಣೆ ಮಾಡೋಣ ಬನ್ನಿ. ಈ ಎಣ್ಣೆ ತೊಗೊಂಡಿದ್ದೆ, ಇದು ಬಾಣಲೆ ಕಾಯಿಲಿ ಸ್ವಲ್ಪ ನೀರಿರುತ್ತೆಲ್ಲ ಹಸಿದ್ರೆ ಅದಕ್ಕೆ ಬಾಣಲೆ ಕಾದಿದೆ. ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾನು ಬಟ್ಲ ತೋರಿಸಿದ್ದೀನಲ್ಲ, ಆ ಬಟ್ಲದಲ್ಲಿ 2 ಬಟ್ಲ ಅಥವಾ 3 ಬಟ್ಲ 1 kg ಅವಲಕ್ಕಿಗೆ ಅಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಕಾದಿದೆ ಅಂತ ನೋಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಕೊಬ್ಬರಿ ಹಾಕಿದ್ದೀನಿ. ಎಣ್ಣೆ ಕಾದಿದೆ ಅಂತ ಅನಿಸುತ್ತೆ. ಕಾದಿದೆ ಎಣ್ಣೆ. ಇವಾಗ ತಗೊಳ್ಳೋಣ ಅದನ್ನ ಕೊಬ್ಬರಿನ ತೆಗೆದು ಇವಾಗ ಪುಟಾಣಿ ಹಾಕೋಣ. ಪುಟಾಣಿ ಅಥವಾ ಹುರ್ಗಡ್ಲೆ ಅಂತ ನಿಮ್ಮ ಕಡೆ ಏನಂತಾರೆ ಹೋದಲ್ಲ, ನಮ್ಮ ಕಡೆ ಪುಟಾಣಿ ಅಂತಾರೆ. ಇವಕ್ಕೆ ಪುಟಾಣಿನ ಹಾಕಿ ಗೋಲ್ಡನ್ ಬ್ರೌನ್ ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಳ್ಳೋಣ. ಪುಟಾಣಿನೇ ಫಸ್ಟ್ ಯಾಕೆ ಹಾಕಿದ್ದು ಅಂದರೆ ಅದು ಬೇಗ ಕಲರ್ ಚೇಂಜ್ ಆಗುತ್ತೆ, ಬೇಗ ಹೊತ್ತು ಬಿಡುತ್ತೆ ಅಂತ. ಅದಕ್ಕೆ ಫಸ್ಟ್ ಅದನ್ನೇ ಹುರ್ಕೊಂಡ್ಬಿಟ್ರೆ ಅದು ಎಣ್ಣೆಲಿ ಭಾಳ ತನಕ ಇದು ಬೇಯಲ್ಲ. ಅದಕ್ಕೆ ಇವಾಗ ಪುಟಾಣಿ ಹುರ್ಕೊಂಡಾಯ್ತು. ಶೇಂಗಾ ಹಾಕೋಣ. ಶೇಂಗಾ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ಶೇಂಗಾ ಹುರ್ಕೊಂಡು ಆಮೇಲೆ ಚೆನ್ನಾಗಿ ಕಾಯಿಸ್ಕೊತಾರೆ. ಕಪ್ಪಾಗ್ಬಾರ್ದಲ್ಲ ಶೇಂಗಾ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸ್ಕೊತ ಇರಿ. ಇವಾಗ ಕಲರ್ ಚೇಂಜ್ ಆಗಿದೆ. ಶೇಂಗಾ ತೆಗಿಯೋಣ. ಈಗ ನೋಡಿ, ಈ ಥರ ಎಣ್ಣೆ ಬಸಿದಾದ್ಮೇಲೆ ಒಂದು ಬಾಣಲೆಗೆ ತಗೊಳ್ಳೋಣ. ಅಷ್ಟು ಈಗ ಒಣ ಕೊಬ್ಬರಿ ಹಾಕ್ತಿದ್ದೀನಿ. ಒಣ ಕೊಬ್ಬರಿನೂ ಅಷ್ಟೇ, ಅದು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಒಣ ಕೊಬ್ಬರಿನ ಹುರಿಬೇಕು. ಒಣ ಕೊಬ್ಬರಿನ ಯಾಕೆ ಹಾಕೋದಂದರೆ ಕ್ರಿಸ್ಪಿಯಾಗಿ ಸಿಗುತ್ತೆ ಅವಲಕ್ಕಿಲಿ ಅಂತ ಹಾಕೋದು ಅಷ್ಟೇ. ನೀವು ಏನಾದರೂ ಒಣ ಕೊಬ್ಬರಿನ ಹಾಕಬೇಕು. ಅದು ಒಣ ಕೊಬ್ಬರಿನ ಹಾಕಿ ಹುರ್ಕೊಳ್ಳೋಣ. ಒಣ ಕೊಬ್ಬರಿ ಕಲರ್ ಹಾಗೆ ಚೇಂಜ್ ಆಗ್ತಿದೆ ನೋಡಿ. ಇಲ್ಲಿ ಕಲರ್ ಚೇಂಜ್ ಆಗ್ತಿದೆ, ಗೋಲ್ಡನ್ ಕಲರ್. ಇವಾಗ ಒಣ ಕೊಬ್ಬರಿನ ತಗೊಳ್ಳೋಣ. ಒಣ ಕೊಬ್ಬರಿ ತಗೊಂಡಾದ್ಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವನ್ನೆಷ್ಟು ಒಂದು ಸೈಡ್ ಕರೆದು ತೆಗೆದಿಟ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ. ಈ ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದೀರ, ಅದನ್ನ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಒಂದು 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಯಾವುದಾದ್ರೂ ಒಣಮೆಣ್ಸಿನ್ಕಾಯಿ ಹಾಕಿ. ನಾನು ತೊಗೊಂಡಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ. ಚೆನ್ನಾಗಿ ಕಾಣುತ್ತೆ ಒಗ್ಗರಣೆಯಲ್ಲಿ ಅಂತ ತೊಗೊಂಡಿರೋದು. ಜೀರಿಗೆ ಸಾಸಿವೆ ಹಾಕಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಬೆಳ್ಳುಳ್ಳಿ ಫ್ರೈ ಆಗಲಿ ಒಂದು ಸ್ವಲ್ಪ ಹೊತ್ತು. ಇವಾಗ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, 2-3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಉದ್ದಕ್ಕೆ ಅದನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ, ಈರುಳ್ಳಿ ವಾಸನೆ ಹೋಗಲಿ ಅಂತ ಚೆನ್ನಾಗಿ ಫ್ರೈ ಆಗೋವರೆಗೂ ಇದು ಮೆಣಸಿನ್ಕಾಯಿ ಹಾಕಿ. ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ ಅಂತ ಕಡ್ಡಾಡಿಸಿ. ಎಣ್ಣೆಲಿ ಬೇಯ್ತಿದೆ ನೋಡಿ. ಇವಾಗ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಅರಿಶಿನ ಪುಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ 2-3 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕ್ಕೊಂಡಾಯ್ತು. ಈಗ ಸಕ್ಕರೆನ ಯಾವಾಗ ಹಾಕ್ಬೇಕು ಅಂದರೆ ಸ್ಟವ್ ಆಫ್ ಆದಮೇಲೆ ಸಕ್ಕರೆನ ಹಾಕಬೇಕು. ಗ್ಯಾಸ್ನ ಆಫ್ ಮಾಡಿದ್ಮೇಲೆ ಸಕ್ಕರೆ ತೊಗೊಂಡಿದ್ವಲ್ಲ ಅದನ್ನೇ ಹಾಕಬೇಕು. ಅವಾಗ ಕೊತ್ತಂಬರಿನ ಹಾಕಿ ಕೈ ಆಡಿಸಿ. ರುಚಿಗೆ ಉಪ್ಪು ಅಂತ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀವಿ. ಇವಾಗ ಗ್ಯಾಸ್ ಆಫ್ ಮಾಡಿ ಇವಾಗ ಸಕ್ಕರೆ ಹಾಕ್ತಿದ್ದೀನಿ ನೋಡಿ. ಅವಲಕ್ಕಿನ ಸಾಣಿಗೆ ಹಾಕಿ
ತೊಗೊಂಡಿದ್ದೀನಿ. ಅವಲಕ್ಕಿ ಸಾಣಿಗೆ ಹಾಕಿ ಜರಡಿ ಅಂತಾರಲ್ಲ ಸಾಣಿಗೆ ಹಾಕಿ ಸಾಣಿಸ್ಕೊಂಡು ಅವಲಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಹುರ್ಕೊಂಡಿದ್ವಲ್ಲ ಶೇಂಗಾ ಮತ್ತು ಪುಟಾಣಿ ಒಣ ಕೊಬ್ಬರಿ ಇದನ್ನೆಲ್ಲ ಹಾಕಿ ಮತ್ತು ಒಗ್ಗರಣೆ ಮಾಡ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಎಲ್ಲ ಅವಲಕ್ಕಿಗೂ ಹತ್ತೋದು. ಒಗ್ಗರಣೆ ಆರಿರಬೇಕು. ಅವಲಕ್ಕಿ ಒಗ್ಗರಣೆ ಹಾಕಬೇಕಂದ್ರೆ ಒಗ್ಗರಣೆ ಆರಿರಬೇಕು. ಒಗ್ಗರಣೆ ಆರಾದಮೇಲೆ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಒಗ್ಗರಣೆನೂ ಬೇಕಾಗುತ್ತೆ. 1 kg ಅವಲಕ್ಕಿಗೆ ಪೂರ್ತಿ ಒಗ್ಗರಣೆ. ಈಗ ನಾನು ತೋರಿಸಿದ್ದು ಕರೆಕ್ಟ್ ಇದರಲ್ಲೇ ಅಳತೆಯಲ್ಲೇ ಮಾಡಿ. ಅವಲಕ್ಕಿಗೆ ಒಗ್ಗರಣೆ ಕರೆಕ್ಟ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಹೊಸ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕನ್ನಡತಿ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾ ಧನ್ಯವಾದ.